ಮಾಜಿ ಸಚಿವ ಬಿ ನಾಗೇಂದ್ರಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಬಳ್ಳಾರಿಯಲ್ಲಿ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಮೊದಲ ಪಟ್ಟಿಯಲ್ಲಿ ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ, ಎರಡನೇ ಪಟ್ಟಿಯಲ್ಲಾದರೂ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಆಗ್ರಹ ಮಾಡಲಾಗ್ತಾ ಇದೆ. ಎಸ್ ಬಿ ನಾಗೇಂದ್ರ ತಮ್ಗೆಲ್ರಿಗೂ ಗೊತ್ತಿದೆ, ವಾಲ್ಮೀಕಿ ಹಗರಣದ ಕಾರಣಕ್ಕಾಗಿ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕಾಗಿ ಬಂತು. ಈಗ ಮತ್ತೆ ಅವರು ತಾನು ಮಂತ್ರಿ ಆಗಬೇಕು ಅಂತ ಲಾಬಿ ಮಾಡ್ತಾ ಇದ್ದಾರೆ ಮತ್ತು ಅವರ ಬೆಂಬಲಿಗರು ಅಭಿಮಾನಿಗಳು ಮೊದಲನೇ ಪಟ್ಟಿಯಲ್ಲಿ ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ, ಈಗ ಎರಡನೇ ಪಟ್ಟಿಯಲ್ಲಾದರೂ ಕೂಡ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪಾರ್ಟಿಗೆ ಹೋಗಿ ದುಡ್ದಿದ್ದಾರೆ, ಅವ್ರ ಕೂಲಿ ಕೊಡಿ ಅಂತ ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಡಿಕೆಶಿ ತರಾನೇ ನಾಗೇಂದ್ರಗೆ ದುಡಿದ ಕೂಲಿ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಯೂತ್ ಕಾಂಗ್ರೆಸ್ ಬೆಂಬಲಿಗರು. ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡ್ತಾ ಇದ್ದಾರೆ, ಒಂದ್ ವೇಳೆ ಅವ್ರಿಗೆ ಮಂತ್ರಿಗಿರಿ ಕೊಡದೇ ಇದ್ರೆ ಸಾಮೂಹಿಕರವಾಗಿ ರಾಜೀನಾಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ CBI ಚಾರ್ಜ್ ಶೀಟ್ ಸಲ್ಲಿಸಿದೆ ಒಂದು ದಿನದ ಹಿಂದೆ. ಇವರ ಕುಟುಂಬ ಸದಸ್ಯರ ಅಕೌಂಟಿಗೆ 1.5 ಕೋಟಿ ರೂಪಾಯಿ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ರು ಮತ್ತು ಅದೇ ದುಡ್ಡಿನಲ್ಲಿ ಒಂದು ಐಷಾರಾಮಿ ಕಾರ್ ತಗೊಂಡ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ CBI ಚಾರ್ಜ್ ಶೀಟ್ ಸಲ್ಲಿಸಿದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ. ಈಗ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಅವರ ಬೆಂಬಲಿಗರು ಪಟ್ಟಿ ಹಿಡಿದಿದ್ದಾರೆ. ಇದು ಸಾಧ್ಯನಾ? ಐ ಡೋಂಟ್ ನೋ. ಯೂತ್ ಕಾಂಗ್ರೆಸ್ ವತಿಯಿಂದ ಹಿಡಿದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಅವರು ನಮ್ಮ ನಾಗೇಂದ್ರನವರಿಗೆ ಸಚಿವ ಸ್ಥಾನ ಪಟ್ಟಿ ಕೊಡ್ತು ಅಂತ ಹೇಳಿ ಯಾವುದೇ ಸಮಾವೇಶದಲ್ಲಾಗಲಿ ಮೊನ್ನೆ MP ಎಲೆಕ್ಷನ್ ಆಗಲಿ ಹೇಳಿದ್ರು. ನಮ್ಮ ಅಭಿವೃದ್ಧಿ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಕುಂಠಿತವಾಗಿದೆ. ನಮ್ಮ ನಾಗೇಂದ್ರನವರಿಗೆ ಯಾವುದೇ ಜನಾಂಗದವರನ್ನಾಗಲಿ ಯಾವುದೇ ಇದಾಗಲಿ ನಮ್ಮ ಒಟ್ಟುಗೂಡಿಸುವಂತ ಶಕ್ತಿ ನಮ್ಮ ನಾಗೇಂದ್ರನವರಿಗೆ ಮಾತ್ರ ಇದೆ. ಆಕಸ್ಮಿಕವಾಗಿ ನಮ್ಮ ನಾಗೇಂದ್ರನ ಸಚಿವ ಸ್ಥಾನ ಎರಡನೇ ಪಟ್ಟಿಯಲ್ಲಿ ದೊರಕುತ್ತದೆ ಅಂತ ಹೇಳಿ ಸಂಪೂರ್ಣವಾದ ನಮಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಆಗಲಿ ನಮ್ಮ ನೂತನವಾಗಿರ್ತಕ್ಕಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರ ಆಗಲಿ ನಮಗೆ ಮತ್ತೆ ರಾಹುಲ್ ಗಾಂಧಿ ಅವರಲ್ಲಿ ಸಂಪೂರ್ಣವಾದ ನಂಬಿಕೆ ಇದೆ. ಅದರ ಮುಖಾಂತರ ಮುಂದಿನ ನೆಲೆಯನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೂ ಮತ್ತು ನೂತನ ಉಪಮುಖ್ಯಮಂತ್ರಿ ಸನ್ಮಾನ್ಯ G ಪರಮೇಶ್ವರ್ ಅವರಿಗೂ ಮತ್ತು ನೂತನ ಈಗ 14 ಜನ ಸಚಿವರಿಗೂ ರಚನೆ KPCC ಇವರೆಲ್ಲರಿಗೂ ಇವತ್ತೇನು ಸರ್ಕಾರ ರಚನೆ ಆಗಿದೆ. ನಮ್ಮ ಬಳ್ಳಾರಿಯಿಂದ ಯೂತ್ ಕಾಂಗ್ರೆಸ್ ತುಂಬುರಿದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಬಳ್ಳಾರಿಯಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಯೂತ್ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ ಇಷ್ಟೇ, ಸನ್ಮಾನ್ಯ ನಾಗೇಂದ್ರ ಅವರಿಗೂ ಪ್ರಥಮ ಪಟ್ಟಿಯಲ್ಲಿ ಸಚಿವ ಸ್ಥಾನವನ್ನು ಬಳ್ಳಾರಿ ಜಿಲ್ಲೆ ನಿರೀಕ್ಷೆ ಮಾಡಿತ್ತು. ಆ ಪ್ರಥಮ ಪಟ್ಟಿಯಲ್ಲಿ ಇವತ್ತು ಸನ್ಮಾನ್ಯ ನಾಗೇಂದ್ರ ಅವರು ಹೆಸರು ಇಲ್ಲದೆ ಇರೋದ್ರಿಂದ ಬಳ್ಳಾರಿ ಜಿಲ್ಲೆಗೆ ತುಂಬಾ ನೋವುಂಟು ಮಾಡಿದೆ, ತುಂಬಾ ಬೇಜಾರಾಗಿದೆ. ಯಾಕೆಂತಂದ್ರೆ ಈ ಹಿಂದೆ ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ಮತ್ತು ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ನಾಗೇಂದ್ರನ ಸಚಿವ ಸಂಪುಟ ತೆಗೆದುಕೊಳ್ತು ಅಂತ ಹೇಳಿ ಕರ್ನಾಟಕ ರಾಜ್ಯದ ಜನತೆಗೂ ಮತ್ತು ಬಳ್ಳಾರಿ ಜನತೆಗೆ ಅವ್ರು ತುಂಬಾ ಒಂದು ಗಟ್ಟಿಯಾದ ಮಾತು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಕೂಡ ನಾವು ಕೂಡ